ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1016ಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವೇನೇನೆಲ್ಲ ಅನ್ಕೊಂಡಿದ್ದೀರೋ ಎಲ್ಲನೂ ಕೂಡ ನೆರವೇರ್ಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೊಂತೀನಿ. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಹೊಸ ವರ್ಷ ಬಂದ ತಕ್ಷಣ ನಮ್ಮ ಲೈಫು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ. ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದೇ ರೊಟೀನಲ್ಲಿ ಇದ್ದೀರಾ ಅಂದ್ರೆ 2024ರಲ್ಲಿ ಯಾವ ರೀತಿ ಇದ್ದೀರೋ 25ರಲ್ಲೂ ಕೂಡ ಅದೇ ರೀತಿ ಇದ್ದೀರಾ ಅಂದ್ರೆ ನೀವು ಕೂಡ ಹಂಗೆ ಇರ್ತೀರಾ. ಆದಷ್ಟು ನಿಮ್ಮ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಆಕ್ಟಿವಿಟೀಸ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಪ್ರಾಕ್ಟೀಸಸ್ ಆಗಿರ್ಬೋದು. ಸೊ ಇದು ಚೇಂಜ್ ಆಯ್ತಾ ಹೋಯ್ತು ಅಂದ್ರೆ 100% ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ. ಆದಷ್ಟು ಒಂದು ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬಾ ಜನ ನನಗೆ ಸಿಕ್ಕಿರೋರಲ್ಲಿ ತುಂಬಾ ಜನ ಕೇಳೋದೇನು ಅಂದ್ರೆ ನೀವು ಕನ್ಸಿಸ್ಟೆನ್ಸಿ ಹೆಂಗ್ ಮೇಂಟೈನ್ ಮಾಡ್ತೀರಾ, ನಮಗೆ ಇವತ್ತಿರೋ ಮೋಟಿವೇಶನ್ ನಾಳೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋಬೇಕು. ಯಾರು ಕೂಡ ಆ ಒಂದು ಟೈಮ್ ಟೇಬಲ್ ನ ಪಕ್ಕ ಫಾಲೋ ಮಾಡೋದಿಲ್ಲ. ಅದರಲ್ಲಿ ಒಂದು 50% ಆದ್ರೂ ಫಾಲೋ ಮಾಡ್ತೀರಾ. ಟೈಮ್ ಟೇಬಲ್ ಹಾಕೊಂಡ್ರೆ ಒಂದು 50% ಆದ್ರೂ ನೀವು ಫಾಲೋ ಮಾಡ್ತೀರಾ. ನಿಧಾನಕ್ಕೆ ಬರ್ತಾ ಬರ್ತಾ ಅದು 100% ಆಗುತ್ತೆ. ಆದಷ್ಟು ಫೋಕಸ್ ಆಗಿರಿ. 2024ರಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದಿರೋ ಆ ಒಂದು ಮಿಸ್ಟೇಕ್ಸ್ ನ 2025ರಲ್ಲಿ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನೀವೇನೇನ್ ಅನ್ಕೊಂಡಿದ್ದೀರೋ ಅದೆಲ್ಲಾನು ಕೂಡ ಸೂಪರ್ ಡೂಪರ್ ಆಗಿ ಹಿಟ್ ಆಗ್ಲಿ, ನೀವು ಕೂಡ ಚೆನ್ನಾಗಿರಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಪೋಕೋ ಇಂದ ಪೋಕೋ X7 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಈ ಮೊಬೈಲ್ಸ್ ಜನವರಿ ತಿಂಗಳಲ್ಲೇ ಲಾಂಚ್ ಆಗುತ್ತೆ ಅಂತೇಳಿ. ಇವಾಗ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಜನವರಿ 9ನೇ ತಾರೀಕು ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ಪೋಕೋ X7 ಹಾಗೆ ಬಂದ್ಬಿಟ್ಟು X7 Pro ಅಂತೇಳಿ. ಪೋಕೋ X7 ನೋಡೋದಕ್ಕೆ ಸೇಮ್ ಟು ಸೇಮ್ ರೆಡ್ಮಿ ನೋಟ್ 14 Pro ತರನೇ ಇದೆ. ಆದ್ರೆ X7 Pro ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಮೊಬೈಲ್ ನೋಡಿದ ತಕ್ಷಣ ನನಗೆ ರಿಯಲ್ಮಿ ಮೊಬೈಲ್ ನೆನಪಾಯ್ತು. ಈ ಯೆಲ್ಲೋ ಅಂಡ್ ಬ್ಲಾಕ್ ಕಾಂಬಿನೇಷನ್ ನಮಗೆ ರಿಯಲ್ಮಿ ಮೊಬೈಲ್ ಅಲ್ಲೂ ಕೂಡ ಇದೆ. ಅವರು ಕೂಡ ಇದೇ ತರ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಇವರು ಕೂಡ ಒಂದ್ ಸ್ವಲ್ಪ ಅದೇ ರೀತಿ ಇನ್ಸ್ಪೈರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮೊಬೈಲ್ ಡಿಸೈನ್ಸ್ ನೋಡೋದಕ್ಕೆ ಒಂದ್ ಸ್ವಲ್ಪ ಯೂನಿಕ್ ಆಗಿದೆ, ಏನೋ ಒಂದ್ ಸ್ವಲ್ಪ ವೆರೈಟಿ ಇದೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಒಂದು ನಿಮಗೆ ನನಗೆ ಅನ್ನಿಸ್ದಂಗೆ ಪೋಕೋ X7 20,000 ರೇಂಜ್ ಅಲ್ಲಿ ನಿಮಗೆ ಲಾಂಚ್ ಮಾಡ್ತಾರೆ. ಪೋಕೋ X7 Pro ನಿಮಗೆ 30,000 ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ. ಎರಡು ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಲಾಂಚ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾರಾದ್ರೂ 20,000 30,000 ರೇಂಜ್ ಅಲ್ಲಿ ಒಂದೊಳ್ಳೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ವೆಯ್ಟ್ ಮಾಡಿ, ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಈ ಒಂದು ಫೋಲ್ಡಬಲ್ ಫೋನ್ಸ್ ನ ಈ ವರ್ಷ ಲಾಂಚ್ ಮಾಡ್ತಾರೆ. ಇನ್ನ ತುಂಬಾ ಟೈಮ್ ಇದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ Z Fold 6 ಗೆ ಕಂಪೇರ್ ಮಾಡಿದ್ರೆ Z Fold 7 ತುಂಬಾ ಮಟ್ಟಿಗೆ ಸ್ಲಿಮ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬಂದಿತ್ತು. ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಅದಕ್ಕೋಸ್ಕರ ಸ್ಯಾಮ್ಸಂಗ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಲೀಟ್ ಟೆಕ್ನಾಲಜಿನ ಇವರು ಚೇಂಜ್ ಮಾಡ್ತಿದ್ದಾರೆ. ಇವತ್ತಿನವರೆಗೂ ಬಂದಿರೋ ಫೋಲ್ಡಬಲ್ ಫೋನ್ಸ್ ಅಲ್ಲಿ ನಮಗೆ S Pen ಸಪೋರ್ಟ್ ಇರುತ್ತಲ್ಲ, ಈ ಒಂದು S Pen ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಒಂದು ಎಕ್ಸ್ಟ್ರಾ ಲೇಯರ್ ಆದ್ರೆ ಹಾಕಿರ್ತಾರೆ. ಇವಾಗ ನೀವು ಆಪಲ್ ಪೆನ್ಸಿಲ್ ನೋಡಿ ಚಾರ್ಜ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ನಾವು ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಆದ್ರೆ ಸ್ಯಾಮ್ಸಂಗ್ ಪೆನ್ಸಿಲ್ ಹಂಗಲ್ಲ, ಸ್ಯಾಮ್ಸಂಗ್ S Pen ಆ ರೀತಿ ಆಗಲ್ಲ. ನೀವು ಚಾರ್ಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಡೈರೆಕ್ಟ್ ಆಗಿ ತೆಗೆಯೋದು ಅದೇ ರೀತಿ ಯೂಸ್ ಮಾಡೋದು. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಲೇಯರ್ ಇವರು ಯೂಸ್ ಮಾಡ್ತಾ ಇದ್ರು. ನಾವು ಒಂದು ಲೇಯರ್ ಇಂದ ಮೊಬೈಲ್ ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಸ್ಯಾಮ್ಸಂಗ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಸಲ ಒಂದು ಲೇಯರ್ ನ ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಬಂದ್ಬಿಟ್ಟು ಹೈಡೀಪ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ, ಅವ್ರ ಜೊತೆ ಒಂದು ಸ್ವಲ್ಪ ಕೊಲಾಬರೇಟ್ ಆದ್ರೆ ಹಾಕ್ತಿದ್ದಾರೆ. ಆ ಕಂಪ್ನಿಯವರು ಸ್ಯಾಮ್ಸಂಗ್ ಗೆ ಒಂದು ಚಿಪ್ ಕೊಡ್ತಾರೆ. ಆ ಒಂದು ಚಿಪ್ ನಾವು ಮೊಬೈಲ್ ಅಲ್ಲಿ ಹಾಕಿದೀವಿ ಅಂದ್ರೆ ಇನ್ನ ಅಕ್ಯುರೇಟ್ ಆಗಿ S Pen ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಥಿಕ್ನೆಸ್ ಅನ್ನೋದು ಕಮ್ಮಿ ಆಗುತ್ತೆ, ನೋಡೋದಕ್ಕೂ ಕೂಡ ಲೈಟ್ ವೇಟ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಹ್ಯಾಂಡಿ ಇರುತ್ತೆ. ಈ ಸಲ ಬರೋ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಮೇಜರ್ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಆದಷ್ಟು ಇವಾಗ ಇವರು ಆಪಲ್ ಪೆನ್ಸಿಲ್ ತರ ವರ್ಕ್ ಆಗೋದಕ್ಕಾದ್ರೆ ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ನಾನು ಚಾರ್ಜ್ ಮಾಡೋ ಟೆಕ್ನಾಲಜಿ ತರ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ, ಇವಾಗ ನಿಮಗೆ ಚಾರ್ಜ್ ಮಾಡೋ ಟೆಕ್ನಾಲಜಿ ಆದ್ರೆ ಬರ್ತಾ ಇಲ್ಲ. ಫಸ್ಟಿಗೆ S Pen ಯಾವ ರೀತಿ ಇತ್ತು ಇವಾಗಲೂ ಕೂಡ ನಿಮಗೆ S Pen ಅದೇ ರೀತಿ ಇರುತ್ತೆ, ಆರಾಮಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇಲ್ಲಿ ಬಂದ್ಬಿಟ್ಟು ಗೂಗಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾರೆ. ಏನಕ್ಕೆ ಕೇಸ್ ಹಾಕಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇವಾಗ ತುಂಬಾ ಜನ ಗೂಗಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾರೆ. ಇವ್ರು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮೊನೋಪೋಲಿ ಮಾಡ್ತಾ ಇದ್ದಾರೆ. ಇವಾಗ ಯಾವ್ದಾದ್ರು ಒಂದು ಆಂಡ್ರಾಯ್ಡ್ ಮೊಬೈಲ್ ಲಾಂಚ್ ಆಯ್ತು ಅಂದ್ರೆ ಅದರಲ್ಲಿ ಇನ್ಬಿಲ್ಟ್ ಆಗಿ ಗೂಗಲ್ ಗೆ ಸಂಬಂಧಪಟ್ಟ ಎಲ್ಲ ಅಪ್ಲಿಕೇಶನ್ಸ್ ಕೂಡ ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ಗೂಗಲ್ ಕ್ರೋಮ್ ಆಗಿರ್ಬೋದು, ಗೂಗಲ್ ಆಪ್ ಆಗಿರ್ಬೋದು, ಗೂಗಲ್ ಫೋಟೋಸ್ ಆಗಿರ್ಬೋದು, ಮ್ಯಾಪ್ಸ್ ಆಗಿರ್ಬೋದು, ಡ್ರೈವ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಅಪ್ಲಿಕೇಶನ್ಸ್ ಕೂಡ ಯೂಸರಿಗೆ ಬೇಡ ಅಂದ್ರೂ ಕೂಡ ಅವರು ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಜನರು ಬೇರೆದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಇವಾಗ ನಮಗೆ ಬ್ರೌಸರ್ ಒಂದೇ, ಇವಾಗ ಕ್ರೋಮ್ ಒಂದೇ ಅಲ್ಲಲ್ಲ, ಬೇರೆ ಬ್ರೌಸರ್ ಕೂಡ ನಮಗಿರುತ್ತೆ. ಇವಾಗ ನಮಗೆ ಒಪೆರಾ ಮಿನಿ ಆಗಿರ್ಬೋದು, ಫೈರ್ ಫಾಕ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಮಗೆ ಬೇರೆ ಬ್ರೌಸಿಂಗ್ ಅಪ್ಲಿಕೇಶನ್ಸ್ ಕೂಡ ತುಂಬಾನೇ ಇದೆ. ಆದ್ರೆ ಯಾರು ಕೂಡ ಆ ಒಂದು ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಾ ಇಲ್ಲ. ಇವ್ರು ಬಂದ್ಬಿಟ್ಟು ಬೇಕಂತಾನೆ ಈ ಒಂದು ಅಪ್ಲಿಕೇಶನ್ಸ್ ನ
ಪ್ರೀ ಇನ್ಸ್ಟಾಲ್ ಮಾಡಿ ಕೊಡ್ತಿದ್ದಾರೆ. ಇದರಿಂದ ನಮಗೆ ತುಂಬಾ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಇವಾಗ ಗೂಗಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾರೆ. ಗೂಗಲ್ ಕಂಪ್ನಿಯವರು ನೋಡಿದ್ರೆ ನಾವೇನ್ ಪ್ರೀ ಇನ್ಸ್ಟಾಲ್ ಆಗಿ ಕೊಡ್ತಾ ಇಲ್ಲ, ಮೊಬೈಲ್ ಕಂಪ್ನೀಸೇ ಈ ಒಂದು ಅಪ್ಲಿಕೇಶನ್ಸ್ ಬೇಕು ಅಂತ ಕೊಡ್ತಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಕೇಳಿದ್ರೆ ಒಂದು ರೀತಿ ಇದು ಮೊನೋಪೊಲಿ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ಕೂಡ ಅದೇ ಮಾಡ್ತಾರೆ, ಇನ್ಬಿಲ್ಟ್ ಆಗಿ ನಮಗೆ ಸಫಾರಿ ಬ್ರೌಸರ್ ಕೊಡ್ತಾರೆ, ಆದ್ರೆ ಗೂಗಲ್ ಅಪ್ಲಿಕೇಶನ್ಸ್ ಕೊಡೋದಿಲ್ಲ. ನಿಮಗೆ ಗೂಗಲ್ ಅಪ್ಲಿಕೇಶನ್ಸ್ ಬೇಕು ಅಂದ್ರೆ ಮತ್ತೆ ನೀವು ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು. ಅದೇ ರೀತಿ ಆಂಡ್ರಾಯ್ಡ್ ಅಲ್ಲೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ಸ್ ಪ್ರೀ ಇನ್ಸ್ಟಾಲ್ ಇಡಬಾರ್ದು, ಅವ್ರಿಗೆ ಬೇಕು ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂತಾರೆ. ಆ ರೀತಿಯಾಗಿ ಒಂದು ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ಅಮೆರಿಕಾದಲ್ಲಿ ಕೇಸ್ ಆದ್ರೆ ಹಾಕಿದ್ದಾರೆ. ಇದೆಲ್ಲಿವರೆಗೂ ಸಾಗತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ತುಂಬಾ ಕಂಪ್ನೀಸ್ ಅವರು ಗೂಗಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸೋನಿ ಟಿವಿ 55 ಇಂಚಸ್ ಇಂದ ಬರುತ್ತೆ. ಇದು ಬಂದ್ಬಿಟ್ಟು HD ಟಿವಿ ಅಂತಾನೆ ಹೇಳ್ಬೋದು. ಇದು ನಿಮಗೆ 51,000ಕ್ಕೆ ಸಿಗ್ತಾ ಇದೆ, ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಸೋನಿ ಬ್ರಾಂಡ್ ಅಲ್ಲೇ ನಮಗೆ ಟಿವಿ ಬೇಕು ಅಂದ್ರೆ ಈ ಒಂದು ಟಿವಿ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನಿಮಗೆ ಸೋನಿ ಬ್ರಾಂಡ್ ಬೇಡ ಅಂದ್ರೆ ಬೇರೆ ಬ್ರಾಂಡ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಟಿವಿ ಸಿಗುತ್ತೆ. ನನಗೆ ಕೇಳಿದ್ರೆ ಈ ಟಿವಿನ ನಾನು ತುಂಬಾ ಮಟ್ಟಿಗೆ ರೆಕಮೆಂಡ್ ಮಾಡೋದಿಲ್ಲ, ಆದರೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇ 50,000 60,000 ಸೊ ಈ ಒಂದು ಪ್ರೈಸ್ ರೇಂಜಿಗೆ ಹೋಗಿದ್ದೀರಾ ಅಂದ್ರೆ ನಿಮಗೆ ಒಳ್ಳೆ QLED ಟಿವಿನೇ ಸಿಕ್ಬಿಡುತ್ತೆ. 55 ಇಂಚಸ್ 65 ಇಂಚಸ್ ಕೂಡ ನಿಮಗಾದ್ರೆ ಸಿಗುತ್ತೆ, ಒಳ್ಳೆ ಟಿವಿಸ್ ಸಿಗುತ್ತೆ. ತಗೋಬೇಕಾದ್ರೆ ಒಂದೆರಡು ಸಲ ಯೋಚನೆ ಮಾಡಿ ಈ ಒಂದು ಟಿವಿಸ್ ಆದ್ರೆ ತಗೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಶೋ ನಿಮಗೆ 700 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಬುಕ್ ಶೆಲ್ಫ್ 9 ಲೇಯರ್ಸ್ ಇಂದ ಬರುತ್ತೆ. ಇದು ನಿಮಗೆ 950 ರೂಪಾಯಿಗೆ ಸಿಗ್ತಾ ಇದೆ. ಇದು ನಾರ್ಮಲ್ ಆಗಿ ನಿಮಗೆ 1,500 ಇರುತ್ತೆ, 2,000 ಕೂಡ ಇರುತ್ತೆ ಒಂದೊಂದ್ಸಲ. ಇವಾಗ ನಿಮಗೆ 1,000 ರೂಪಾಯಿ ಒಳಗಡೆನೆ ಸಿಗ್ತಾ ಇದೆ. ಮನೆಯಲ್ಲಿ ಈಸಿಯಾಗಿ ನೀವು ಆರ್ಗನೈಸ್ ಆದ್ರೆ ಮಾಡ್ಕೋಬಹುದು. ಈ ಒಂದು ಡಿವೈಸಸ್ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ, ತುಂಬಾ ಮಟ್ಟಿಗೆ ನಿಮಗೆ ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ಬ್ರೇವ್ ಬ್ರೌಸರ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೆ. ನನಗೆ ಅನ್ನಿಸ್ತಂಗೆ ತುಂಬಾ ಜನ ಈ ಒಂದು ಬ್ರೌಸರ್ ನ ಯೂಸ್ ಮಾಡ್ತೀರಾ. ನನ್ನ ಫ್ರೆಂಡ್ಸ್ ಅಲ್ಲಂತೂ ತುಂಬಾ ಜನ ಈ ಬ್ರೌಸರ್ ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಯೂಟ್ಯೂಬ್ ಅವರು ಬ್ರೇವ್ ಬ್ರೌಸರ್ ಗೆ ಒಂದು ಕೌಂಟರ್ ಆದ್ರೆ ಕೊಟ್ಟಿದ್ದಾರೆ. ಬ್ರೇವ್ ಬ್ರೌಸರ್ ಅಲ್ಲಿ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಿದ್ದೀರಾ ಅಂದ್ರೆ ನಿಮಗೆ ಆಡ್ಸ್ ಅನ್ನೋದು ಪ್ಲೇ ಆಗೋದಿಲ್ಲ. ಇನ್ಬಿಲ್ಟ್ ಆಗಿ ಅದರಲ್ಲಿ ನಿಮಗೆ ಆಡ್ ಬ್ಲಾಕರ್ ಆದ್ರೆ ಇರುತ್ತೆ. ನೀವು ಎಷ್ಟಾದ್ರೂ ವಿಡಿಯೋಸ್ ನೋಡಿ ನಿಮಗೊಂದು ಕೂಡ ಆಡ್ಸ್ ಆದ್ರೆ ಪ್ಲೇ ಆಗೋದಿಲ್ಲ. ರೀಸೆಂಟ್ ಆಗಿ ಯೂಟ್ಯೂಬ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬ್ರೇವ್ ಬ್ರೌಸರ್ ಅಲ್ಲಿ ನಮಗೆ ಆಡ್ ಬ್ಲಾಕರ್ ಏನಿರುತ್ತಲ್ಲ ಅದನ್ನ ಡಿಸೇಬಲ್ ಮಾಡಿದ್ದಾರೆ. ಈ ರೀತಿಯಾಗಿ ಏನಾದ್ರೂ ನೀವು ಆಡ್ಸ್ ಇಲ್ಲದೆ ವಿಡಿಯೋಸ್ ನೋಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಟೈಮ್ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಮೆಸೇಜ್ ಆದ್ರೆ ಕಳಿಸಿದ್ರು. ಅದು ಬಂದಿದ್ದಾದ್ಮೇಲೆ ಇವಾಗ ಬ್ರೇವ್ ಬ್ರೌಸರ್ ಅವರು ಕೂಡ ಯೂಟ್ಯೂಬ್ಗೆ ಒಂದು ಕೌಂಟರ್ ಕೊಟ್ಟಿದ್ದಾರೆ. ಅವ್ರ ಪ್ಲಾಟ್ಫಾರ್ಮ್ ನ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ. ಅದು ಹೆಂಗೆ ಬ್ಲಾಕ್ ಮಾಡ್ತಿರೋ ಮಾಡಿ ನೋಡೋಣಂತೆ. ನಮ್ಮ ಯೂಸರ್ಸ್ ಆಡ್ಸ್ ಇಲ್ದೇನೆ ವಿಡಿಯೋಸ್ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವಾಗ ಇವರಿಬ್ಬರಿಗೂ ಕೂಡ ಒಂದು ಕಾಂಪಿಟೇಷನ್ ಆದ್ರೆ ನಡೀತಾ ಇದೆ. ಪಾಪ ಯೂಟ್ಯೂಬ್ ಅವರು ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಆಡ್ ಬ್ಲಾಕರ್ಸ್ ಏನಿರುತ್ತಲ್ಲ, ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇರುತ್ತೆ, ಕೆಲವೊಂದು ಬ್ರೌಸರ್ಸ್ ಕೂಡ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಯೂಟ್ಯೂಬ್ ವಿಡಿಯೋಸ್ ನೋಡಿದೀವಿ ಅಂದ್ರೆ ಆಡ್ಸ್ ಅನ್ನೋದು ಪ್ಲೇ ಆಗೋದಿಲ್ಲ, ಡೈರೆಕ್ಟ್ ಆಗಿ ನಮಗೆ ವಿಡಿಯೋ ಆದ್ರೆ ಪ್ಲೇ ಆಗುತ್ತೆ. ಯೂಟ್ಯೂಬ್ ಅವ್ರ ಮೇನ್ ಗೋಲ್ ಏನು ಅಂದ್ರೆ ನಮಗೆ ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಏನಿದೆಲ್ಲ ಅದನ್ನ ಎಲ್ಲರೂ ಕೂಡ ತಗೊಳ್ಳೋ ರೀತಿ ಮಾಡಬೇಕು. ಅದಕ್ಕೋಸ್ಕರ ಇವರು ಟ್ರೈ ಮಾಡ್ತಿದ್ದಾರೆ. ಫ್ರೀ ಆಗಂತೂ ನೋಡಬಾರ್ದು, ಸಬ್ಸ್ಕ್ರಿಪ್ಷನ್ ಕೊಟ್ಟಿಬೇಕಂದ್ರೆ ಅವರು ಆಡ್ಸ್ ಇಲ್ಲದೆ ನೋಡ್ಲಿ, ಆದ್ರೆ ಎಲ್ಲಿನೂ ಕೂಡ ಆಡ್ ಬ್ಲಾಕರ್ ಯೂಸ್ ಮಾಡಿ ಆಡ್ಸ್ ಇಲ್ಲದೆ ವಿಡಿಯೋಸ್ ನೋಡಬಾರ್ದು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅವರಾದ್ರೆ ಅನ್ಕೊಂತಿದ್ದಾರೆ. ಸೊ ನೋಡೋಣಂತೆ. ಯೂಟ್ಯೂಬ್ ಅವರಂತೂ 100ಗೆ 100% ಬೇಡೋದಿಲ್ಲ, ಮತ್ತೆ ಏನೋ ಒಂದು ಬ್ಲಾಕರ್ ತರ್ತಾರೆ, ಏನೋ ಒಂದು ಮಾಡ್ತಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ಸೊ ಇಷ್ಟೇ ಗೈಸ್ ಇವತ್ತಿನಿಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.